ಹರೇ ಶ್ರೀನಿವಾಸ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್. ಶ್ರೀ ವಾದಿರಾಜಯತಿಕೃತ ಹಯಗ್ರೀವ ಸಂಪದಾ ಸ್ತೋತ್ರ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನ ಧ್ವನಿಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ. ಇದು ಶ್ರೀ ವಾದಿರಾಜರು ರಚಿಸಿರುವ ಪ್ರಸಿದ್ಧ ಹಯಗ್ರೀವ ಸಂಪದಾ ಸ್ತೋತ್ರದ ಮೊದಲ ಸಾಲು. ಇದನ್ನು ಪ್ರತಿನಿತ್ಯ ಜಪಿಸುವುದರಿಂದ ಜ್ಞಾನ ವೃದ್ಧಿಯಾಗುತ್ತದೆ, ಮಾತು ಸರಾಗವಾಗಿ ಹರಿಯುತ್ತದೆ ಮತ್ತು ದಾರಿದ್ರ್ಯ ಹಾಗೂ ಪಾಪಗಳು ದೂರವಾಗ್ತವೆ. ಶ್ರೀ ವಾದಿರಾಜರು ಹಾಗೂ ಅವರ ಉಪಾಸ್ಯ ಮೂರ್ತಿ ಹಯಗ್ರೀವ ದೇವರನ್ನು ಸ್ಮರಿಸಿ ವೈಕುಂಠ ವರ್ಣನೆಗೆ ಅಡಿ ಇಡೋಣ. ಸರ್ವದೇವಾದಿದೇವಸ್ಯ ವಿದಾರಿತ ಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾಃ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಾಃ ಸತಂ. ಅರ್ಥ ಏನು ಅಂದರೆ, ಪೂರ್ವಂ ಎಂದಿನಿಂದಲೂ, ಕಾಮಧೇನು ಕಾಮಧೇನುವು ಯಥಾ ಹೇಗೆ, ಸರ್ವಾಭೀಷ್ಟ ಫಲಪ್ರದ ತನ್ನನ್ನು ಸೇವಿಸುವ ಸರ್ವಾಭೀಷ್ಟವನ್ನು ಸಲ್ಲಿಸುವ ಸ್ವಭಾವವುಳ್ಳದ್ದು. ತಥಾ ಹಾಗೆ, ಕಲೌ ಕಲಿಯುಗದಲ್ಲಿ ವಾದಿರಾಜ ಶ್ರೀಪಾದ ಶ್ರೀ ವಾದಿರಾಜ ತೀರ್ಥರೆಂಬ ಶ್ರೀಪಾದಂಗಳವರು ಸತಾಂ ಸಜ್ಜನರಿಗೆ ಅಭೀಷ್ಟದ ಅಭೀಷ್ಟ ಅಪೇಕ್ಷಿತ ಫಲಗಳನ್ನು ಕೊಡುವ ಮಹಾನುಭಾವರು. ವೈಕುಂಠ ಅನ್ನೋದು ಶ್ರೀ ವಿಷ್ಣುವಿನ ನಾಮ. ಅದು ಮುಕ್ತಲೋಕದ ಹಾಗೂ ಆ ಲೋಕದ ರಾಜಧಾನಿಯಾದ ನಗರಿನ ಹೆಸರೂ ಆಗಿದೆ. ಅಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅದ್ಭುತ ವೈಭವಯುಕ್ತ ಸೇವೆಯನ್ನು ಸ್ವೀಕರಿಸ್ತಾ ಬ್ರಹ್ಮಾದಿ ಮುಕ್ತರಿಂದ ಸಹ ಸೇವಿಸಲ್ಪಡುವ ಶ್ರೀ ವಿಷ್ಣುವು ನಿತ್ಯ ವಿರಾಜಮಾನನಾಗಿರುವನು. ವೈಕುಂಠ ವರ್ಣನೆ ಅಂದರೆ ಶ್ರೀ ವಿಷ್ಣುವಿನ ವರ್ಣನೆ. ಆತನು ತನ್ನ ಮಹಿಮೆಗಳಿಂದ ಅತ್ಯಂತ ಅಭಿನ್ನನು. ಆ ಮಹಿಮೆಗಳ ನಿರೂಪಣೆಯೇ ತತ್ವಸಾರವು. ಶ್ರೀ ವಿಷ್ಣು ಮಹಿಮೆಗಳ ಜ್ಞಾನವೇ ತತ್ವಜ್ಞಾನ. ಈ ಮೊದಲನೇ ಸಂಧಿಯಲ್ಲಿ ವೈಕುಂಠನೂ ವೈಕುಂಠ ಲೋಕವೂ ವೈಕುಂಠ ನಗರಿಯೂ ಪ್ರತಿಪಾದಿಸಲ್ಪಟ್ಟಿರುವ ವಿಷಯ ವಸ್ತುಗಳಾಗಿವೆ. ಶ್ರೀಹರಿಯು ನಡೆಸುವ ಮೋಕ್ಷ, ಲಯ, ಸೃಷ್ಟಿ, ಸ್ಥಿತಿಗಳನ್ನು ಕ್ರಮವಾಗಿ 4 ಸಂಧಿಗಳಲ್ಲಿ ವರ್ಣಿಸುವ ದಿವ್ಯ ಕಾವ್ಯ ವೈಕುಂಠ ವರ್ಣನೆ. ಹರಿಯು ತನ್ನ ಮೂಲ ರೂಪದಿಂದ ಕ್ರಮವಾಗಿ ವ್ಯಕ್ತಿಗೊಳಿಸಿದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳಿಂದ ಕ್ರಮವಾಗಿ ಮೋಕ್ಷ, ಲಯ, ಸೃಷ್ಟಿ, ಸ್ಥಿತಿಗಳನ್ನು ನಡೆಸೋದ್ರಿಂದ ಇಲ್ಲಿಯ ಸಂಧಿಗಳ ಕ್ರಮವೂ ಇದಕ್ಕೆ ಅನುಗುಣವಾಗಿದೆ. ಈ ಕಾವ್ಯಕ್ಕೆ ಕವಿಗಳಿಟ್ಟಿರುವ ಹೆಸರು ತತ್ವಸಾರ. ಆದರೆ ವೈಕುಂಠ ವರ್ಣನೆ ಅಂತಲೇ ಪ್ರಸಿದ್ಧಿ. ವೈಕುಂಠ ಲೋಕದ ವರ್ಣನೆ ಮೊದಲನೆಯ ಮೋಕ್ಷ ಸಂಧಿಯಲ್ಲಿ ಮಾತ್ರವೇ ಕಂಡುಬಂದರೂ ಸಜೀವರ ವೈಕುಂಠ ಪ್ರಾಪ್ತಿಗಾಗಿಯೇ ಶ್ರೀಹರಿಯು ಸೃಷ್ಟಿ, ಸ್ಥಿತಿ, ಲಯಗಳನ್ನು ಮಾಡೋದ್ರಿಂದ ಮುಂದಿನ ಎಲ್ಲ ಸಂಧಿಗಳಿಗೂ ವೈಕುಂಠ ವರ್ಣನೆಯೇ ಮುಖ್ಯ ಉದ್ದೇಶ. ವೈಕುಂಠ ಅನ್ನೋದು ಒಂದು ಹರಿಯ ನಾಮವೂ ಹೌದು. ಆದ್ದರಿಂದಲೇ ಇದು ವೈಕುಂಠ ವರ್ಣನೆ. ಈ ಕೃತಿಯನ್ನು ದಿವ್ಯವಾದ ಕಮಲದ ಹೂವೆಂದು ಭಾವಿಸಿ ಶ್ರೀ ವಾದಿರಾಜರು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೆ. ಆಗ ಶ್ರೀದೇವಿ ಅದನ್ನು ಕೈಯಲ್ಲಿ ಹಿಡಿದು ಓದುವ, ಕೇಳುವ ಎಲ್ಲ ಸುಜನರಿಗೂ ನಿರ್ಮಲವಾದ ಸಕಲ ಸಂಪತ್ತನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇದ ಕೇಳುವವನೇ ಕೃತಾರ್ಥ ಎಂದಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.